ಹಾಗೆ ಬಿಜೆಪಿ ಟೀಕೆ ಮಾಡ್ತಾ ಇದೆ, ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ನೋಡಿ, ನಾವು ಬಿ ಜೆ ಪಿಯ ಟೀಕೆ ಬಗ್ಗೆ ನಾನು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವ್ರಿಗೆ ಯಾವ ನೈತಿಕತೆ ಇಲ್ಲ. 52 ವರ್ಷ ನಾಗ್ಪುರಲ್ಲಿ RSSನ ಹೆಡ್ ಕ್ವಾರ್ಟರಲ್ಲೇ ಧ್ವಜಾರೋಹಣ ಮಾಡದೇ ಇರೋರು ನಮಗೆ ನೈತಿಕ ಬೋಧನೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಯಾವ ಕಾಲದಲ್ಲಿ ಬ್ರಿಟಿಷರ ವಿರುದ್ಧ ಧ್ವಜ ಎತ್ಕೊಂಡು ಹೋರಾಡಬೇಕಾಗಿತ್ತು ಕಾಂಗ್ರೆಸ್ಸಿನ ಪೂರ್ವಜರು ಆ ಕಾಲದಲ್ಲೇ ಮಾಡಿದ್ದಾರೆ. ಅದೇ ರಕ್ತ ನಮ್ಮ ಮೈಯಲ್ಲೂ ಕೂಡ ಇರ್ತಕ್ಕಂಥದ್ದು. ಅವರು ಹೇಳ್ತಕ್ಕಂಥದ್ದು ಉಸ್ತುವಾರಿ ಬೇಡ ಅಂತ. ಉಸ್ತುವಾರಿ ಇರೋದಕ್ಕೆ ಧ್ವಜಾರೋಹಣದ ಒಂದು ಜವಾಬ್ದಾರಿ ಇತ್ತು. ಸೊ ಆ ನಿಟ್ಟಿನಲ್ಲಿ ಅವರು ಉಸ್ತುವಾರಿ ನನಗೆ ಬೇಡ, ನನಗೆ ಬೇರೆ ಜವಾಬ್ದಾರಿ ಜಾಸ್ತಿ ಇದೆ ಅಂತ ಹೇಳಿರ್ತಕ್ಕಂಥದ್ದು ಅಂತ ನಾನು ಗಮನಿಸಿದ್ದೀನಿ. ಯಾಕಂದರೆ ನಿನ್ನೆ ನಾನು ಸ್ವಲ್ಪ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಸೊ ನನಗೆ ಬಂದಿರತಕ್ಕಂಥ ಮಾಹಿತಿ ಅವರು ಉಸ್ತುವಾರಿ ಬೇಡ ಅಂತ ಹೇಳಿರ್ತಕ್ಕಂಥ. ಈಗ ಶಾಲಾ ಆವರಣ, ಮುಚ್ಚರಾಯಿ ಆವರಣದಲ್ಲಿ ನೋಂದಣಿ ಆಗದ ಇವರಿಗೆ ಅನುಮತಿ ಎನ್ನುವುದು ಅದು RSS ಅನ್ನೇ ಟಾರ್ಗೆಟ್ ಮಾಡಿ ಮಾಡ್ತಾ ಇದೆ ಸರ್ಕಾರ ಅಂತ ಹೇಳಿ ಚರ್ಚೆ ಸರ್. ಯಾಕೆ RSSನವರು ಅವ್ರ ಮೇಲೆ ಮೈ ಮೇಲೆ ಹಾಕುತ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಭಾಳಷ್ಟು ಹಲವಾರು ಸಂಘಟನೆಗಳು ನೋಂದಣಿ ಆಗಿಲ್ಲ, ಅವ್ರು ಯಾರಂತ ಗೊತ್ತಿಲ್ಲ. ನಮ್ಮ ಪಾರ್ಕು, ನಮ್ಮ ಸ್ಕೂಲ್ ಮೈದಾನ, ನಮ್ಮ ಇದು ಎಲ್ಲ ಉಪಯೋಗಿಸ್ತಾ ಇರ್ತಾರೆ. ನಮ್ಮ ಮಕ್ಕಳ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಯಾರು ರಿಜಿಸ್ಟರ್ಡ್ ಇದ್ದಾರೆ, ಯಾರವರು ಅಂತ ಸರ್ಕಾರಕ್ಕೆ ಗೊತ್ತಿದ್ರೆ ಅವರು ಉಪಯೋಗಿಸಿದ್ರೆ ಸರಿ. ಅನ್ಅಥರೈಸ್ಡ್, ಅನ್ರೆಕಗ್ನೈಸ್ಡ್ ಆರ್ಗನೈಸೇಷನ್ ಶುಡ್ ನಾಟ್ ಕಮ್ ಅಂತ ಹೇಳಿದ್ದೇವೆ. ಇಲ್ಲಿ ಅಂದಿಗೂ RSS ಅಥವಾ ಬೇರೆ ಹೆಸರು ತಗೊಂಡು ಈ ಕಾನೂನನ್ನು ಮಾಡಿಲ್ಲ. ಯಾರ್ಯಾರು ಅನ್ರೆಕಗ್ನೈಸ್ಡ್ ಇದ್ದಾರೆ ಅವರು ಯಾಕೆ ಉಪಯೋಗಿಸ್ತೀರಿ ಅಂತ ಕೇಳಿದ್ದೀವಿ ಈ ಕಾನೂನಿನ ಮೂಲಕ. ಸರ್, ಕಳೆದ 3 ವರ್ಷಗಳಿಂದ BPL ಮತ್ತು APLಗೆ ಹೊಸ ಕಾರ್ಡು ಕೊಟ್ಟಿಲ್ಲ, ಬಂದ್ ಮಾಡಿಟ್ಟಿದ್ದಾರೆ. ಇನ್ನೂ 2 ವರ್ಷ ಇದೆ, ಇನ್ನೂ 2 ವರ್ಷ ಕೊಡ್ತೀರೋ ಇಲ್ವೋ? ನೋಡಿ, ರಾಷ್ಟ್ರೀಯ ಭದ್ರತೆ, ಆಹಾರ ಭದ್ರತೆ ಕಾನೂನಿನ ಪ್ರಕಾರ ನಗರ ಪ್ರದೇಶದಲ್ಲಿ 50%, ಗ್ರಾಮೀಣ ಪ್ರದೇಶದಲ್ಲಿ 75% ಜನಸಂಖ್ಯೆ ಆಹಾರ ಭದ್ರತೆ ಕಾಯ್ದೆ ಮುಖಾಂತರ ಕವರ್ ಆಗಬೇಕು. ಆ ಥರ ಆದರೆ ಕರ್ನಾಟಕ ರಾಜ್ಯದ ಜನಸಂಖ್ಯೆ ಇರ್ತಕ್ಕಂಥದ್ದು ಸುಮಾರು 7 ಕೋಟಿ. ಸೊ ನೀವು ಈ ಲೆಕ್ಕ, ನನ್ನ ಲೆಕ್ಕ ಇಲ್ಲ, ನಮ್ಮ ರಾಜ್ಯದ ಲೆಕ್ಕ ಇಲ್ಲ, ಆಹಾರ ಭದ್ರತೆ ಕಾಯ್ದೆ ಪ್ರಕಾರ ಸುಮಾರು 4.25 ಕೋಟಿ, ಕನಿಷ್ಠ 4.25 ಕೋಟಿ ಜನಸಂಖ್ಯೆಗೆ ಈ ಕಾಯ್ದೆ ಅನ್ವಯ ಆಗುತ್ತೆ. ಇಷ್ಟು ಜನರ ಕವರ್ ಆಗಬೇಕು ಜನರು. ಆದರೆ ಕೇಂದ್ರ ಸರ್ಕಾರ ನಮ್ಮ ಮೇಲೆ ಕ್ಯಾಪ್ ಹಾಕಿರ್ತಕ್ಕಂಥದ್ದು, ನಿರ್ಬಂಧ ಹಾಕಿರ್ತಕ್ಕಂಥದ್ದು 4 ಕೋಟಿ 1 ಲಕ್ಷ ಜನರಿಗೆ ಮಾತ್ರ. ಅಂದರೆ 50 ಲಕ್ಷ ಜನ ಇನ್ನೂ ಹೊರಗಿದ್ದಾರೆ ಈ ಆಹಾರ ಭದ್ರತೆ ಕಾನೂನಿನ ಹೊರಗೆ. ಕೇಂದ್ರ ಸರ್ಕಾರ ನಮಗೆ ಇನ್ನೂ 50 ಲಕ್ಷ ಜನರಿಗೆ ಕಾರ್ಡ್ ಇಶ್ಯೂ ಮಾಡ್ತಕ್ಕಂಥ ಅನುವು ಕೊಡಬೇಕು. ಅವ್ರು ಕೊಟ್ಟರೆ ನಿಶ್ಚಿತವಾಗ್ಲೂ ನಾವು ವಿಸ್ತೀರ್ಣ ಮಾಡ್ತೀವಿ, ಮಾಡಲೇಬೇಕಾಗುತ್ತೆ. ನಮ್ಮ ಡಿಮ್ಯಾಂಡ್ ಇರುತ್ತೆ. ಮತ್ತು ನಾನು ಕೇಂದ್ರ ಸರ್ಕಾರದ ಆಹಾರ ಮಂತ್ರಿಗಳಿಗೆ ಭೇಟಿ ಮಾಡ್ತೇನೆ. ಈ ಪ್ರಸ್ತಾವನ ಅವರು ಆ ಬೇಡಿಕೆ ನಾವು ಅವ್ರ ಮುಂದೆ ಇಡ್ತೇವೆ. ನಾನು ನಿನ್ನೆ ರಿವ್ಯೂ ಮಾಡಿದ್ದೇನೆ. ಅದು ಒಂದು ಒಳ್ಳೆಯ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಆಗಿದೆ. ಆದರೆ ಯಾವ ರೀತಿ ಇಂಪ್ಲಿಮೆಂಟ್ ಆಗಬೇಕು, ಅದಕ್ಕೆ ಇನ್ನೂ ಭದ್ರತೆ ಹೇಗೆ ಮಾಡ್ಕೋಬೇಕು, ಅದನ್ನೆಲ್ಲ ನಾನು ಸ್ವಲ್ಪ ಇನ್ನೂ ಪರಿಶೀಲನೆ ಮಾಡಬೇಕಾಗುತ್ತೆ. ಮಾಡಿ ಒಂದು ತೀರ್ಮಾನ ಕೊನೆಗೆ ತಗೋತೀವಿ. ಆದರೆ ನಾವು ಏನು ಚುನಾವಣೆ ಸಂದರ್ಭದಲ್ಲಿ ಜನರಿಗೆ ಮಾತನ್ನು ಕೊಟ್ಟಿದ್ವಿ 10 ಕಿಲೋ ಅಕ್ಕಿ ಅಂತ, ಆ 10 ಕಿಲೋ ಅಕ್ಕಿ ಹೋಗ್ತಾ ಇದೆ. ದಿಸ್ ಈಸ್ ಓವರ್ ಆ್ಯಂಡ್ ಅಬವ್ ಅವರ್ ಎಲೆಕ್ಷನ್ ಕಮಿಟ್ಮೆಂಟ್. ಸೊ ಅದನ್ನು ಸ್ವಲ್ಪ ಇನ್ನೂ ಒಳ್ಳೆ ರೀತಿಯಲ್ಲಿ ಮಾಡ್ತೇವೆ. ಥ್ಯಾಂಕ್ ಯು. ತಾತ್ಕಾಲಿಕವಾಗಿ ಯಾವುದೇ, ಯಾಕಂದರೆ 7,59,000 ಕಾರ್ಡನ್ನು ರದ್ದು ಮಾಡಬೇಕು ಅಂತ ಕೇಂದ್ರ ಸರ್ಕಾರದಿಂದ ಡಾಟಾ ಬಂದಿದೆ. ಆ ಡಾಟಾ ಮತ್ತು ಅವರ ಡೈರೆಕ್ಷನ್, ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಸುಮಾರು 4 ಲಕ್ಷ ಕಾರ್ಡ್ಸನ್ನು ಆಲ್ರೆಡಿ ರದ್ದಾಗಿತ್ತು. ಇನ್ನೂ ಭಾಳಷ್ಟು ಆಗಬೇಕಾಗಿದೆ. ನಾನು ತಾತ್ಕಾಲಿಕವಾಗಿ ಅದನ್ನು ನಿಲ್ಲಿಸಿ ಅಂತ ನಾನು ಹೇಳಿದ್ದೇನೆ. ಪರಿಶೀಲನೆ ಮಾಡಬೇಕು, ಅದಕ್ಕೆ ಹೇಗೆ ಏನು ಅಂತ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಸೊ ಎಲ್ಲವನ್ನು ನಿಲ್ಲಿಸೋದಕ್ಕೆ ಹೇಳಿದ್ದೀನಿ. ಯಾವುದು ಸದ್ಯಕ್ಕೆ ರದ್ದು ಮಾಡಬಾರ್ದು. ನಾನು 4 ಲಕ್ಷ ಮಾತ್ರ ಈಗ ಸದ್ಯಕ್ಕೆ ಯಾವುದು 3 ಲಕ್ಷ 3.5 ಲಕ್ಷ ಇದೆ, ಅದನ್ನು ಹಾಗೆ ಹೋಲ್ಡ್ ಮಾಡಿ ಅಂತ ಹೇಳಿದ್ದೇನೆ. ಇದು ಆಗೋಗಿದೆಯಲ್ಲ. ಸೊ ಇನ್ನು ಮುಂದೆ ಯಾವ ರೀತಿ ಕ್ರಮ ತಗೋಬೇಕು, ಏನು ಮಾಡಬೇಕು ಅಂತ ನಾನು ಸರ್ಕಾರದಲ್ಲಿ
ಚರ್ಚೆ ಮಾಡಿ ನಾನು ಕ್ರಮ ತಗೊಳ್ತೀನಿ. ಪಡಿತರ KYC ಏನಾದರೂ ಇದೆಯಾ ಸರ್? ಜಾತಿ ಪ್ರಮಾಣ ಪತ್ರ ಯಾಕೆ ತಗೊಳ್ತಾ ಇರೋದು? ಸೊ ಪಡಿತರ KYC 5 ವರ್ಷ ಆಗಿದೆ. ಕೇಂದ್ರ ಸರ್ಕಾರದಿಂದ ನಿದರ್ಶನ ಇದೆ ಮತ್ತೆ KYC ಮಾಡಿ ಅಂತ. ಅದಕ್ಕೋಸ್ಕರ 2,59,00,000 ಕಾರ್ಡನ್ನು ಮತ್ತೆ ಪಡಿತರ KYC ಮಾಡ್ಕೋತೀವಿ. ಅದು ಆದ ನಂತರ ನಮಗೂ ಕೂಡ ಗೊತ್ತಾಗುತ್ತೆ, ಕೆಲವರು ತೀರೋಗಿದ್ದಾರೆ, ಕೆಲವರು ಉಳ್ಕೊಂಡಿದ್ದಾರೆ, ಕೆಲವರು ಆ ಬಡತನ ರೇಖೆಯಿಂದ ಮೇಲೆ ಬಂದಿರ್ಬೋದು, ಕೆಲವ್ರಿಗೆ ಅಗತ್ಯ ಇರ್ಬೋದು, ಕೆಲವರಿಗೆ ಅಗತ್ಯ ಇಲ್ಲದೆ ಇರ್ಬೋದು. ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ KYC ಒಂದು ಸೆಪ್ಟೆಂಬರ್ 30ನೇ ತಾರೀಕು ಒಳಗಡೆ ಮಾಡ್ಕೋಬೇಕು ಅಂತ ನಾನು ಜನರಲ್ಲಿ ಅಪೀಲ್ ಮಾಡ್ಕೊಂಡಿದ್ದೇನೆ. ಎಲ್ಲ BPL APL ಎಲ್ಲರೂ ಮಾಡಿಸ್ಕೋಬೇಕು, ಎಲ್ಲರೂ ಮಾಡಿಸ್ಕೋಬೇಕು. ಎಸ್, ಎಲ್ಲರೂ ಕೂಡ KYC 59 ಲಕ್ಷ ಬಾಕಿ ಇದೆ. ಇಲ್ಲ, 2,59,00,000 ಕಾರ್ಡ್ಸು KYC KYC ಮಾಡ್ಕೋಬೇಕು. 5 ವರ್ಷ ಆಗೋಗಿದೆ ಇವರು. APLಗೆ ಹೊಸದಾಗಿ ಈಗ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ತೆರೆಯುವ ಅವಕಾಶ ಇದೆಯಾ? ಅದೆಲ್ಲ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡ್ತೀನಿ. ನಿನ್ನೆ ತಾನೇ ನಾನು ಈ ಇಲಾಖೆಯ ಪ್ರಭಾರವನ್ನು ವಹಿಸ್ಕೊಂಡಿದ್ದೇನೆ. ಸೊ ನಾನು ಕೂಡ ಇನ್ನೂ ಸ್ಟೂಡೆಂಟ್ ಆಗಿದ್ದೇನೆ. ದೊಡ್ಡ ಜವಾಬ್ದಾರಿ ಇದೆ ಸರ್. ಇಲ್ಲಿಗೆ ಸ್ಥಳೀಯ ಕುಚ್ಚಲಕ್ಕಿ ಕೊಡಬೇಕು ಅಂತ ತುಂಬಾ ವರ್ಷದಿಂದ ಬೇಡಿಕೆ ಇದೆ ಸರ್. ಅದಕ್ಕೇನಾದರೂ ಕ್ರಮ ವಹಿಸ್ತೀರಾ? ಸ್ಥಳೀಯ ಕುಚ್ಚಲಕ್ಕಿ ಅಂದರೆ ಬಾಯ್ಲ್ಡ್ ರೈಸ್, ಕುಚಿಲಕ್ಕಿ. ಸೊ ನಿಶ್ಚಿತವಾಗ್ಲೂ ಇದ್ರ ಬಗ್ಗೆನೂ ಗಮನ ಹರಿಸೋಣ. ಯಾಕಂದರೆ ಈಗ ಬೇರೆ ಬೇರೆ ಕಡೆ ನಾವು ಬೇರೆ ಬೇರೆ ಇದನ್ನು ನಾವು ಅಳವಡಿಸ್ಕೊಂಡಿದ್ದೇವೆ. ಅಲ್ಲಿ ತೊಗರಿ ಬೆಲೆ ಕೊಡ್ತಾ ಇದ್ದೀವಿ, ರಾಗಿ ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಆ ಥರ ಬೇಡಿಕೆ ಇದ್ದರೆ ನಾನು ನಿಶ್ಚಿತವಾಗ್ಲೂ ಇದ್ರ ಬಗ್ಗೆ ಗಮನಿಸ್ತೇನೆ. ಸರ್, ಈಗ ಜಮೀರವರು ಉಸ್ತುವಾರಿ ಬೇಡ ಅನ್ನೋದು ಓಕೆ, ಬಟ್ ಧ್ವಜಾರೋಹಣಕ್ಕೆ ಹೋಗದೇ ವ್ಯಾಪಕ ಟೀಕೆಗೆ